ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನನ್ನ ಸಮಸ್ತ ಬೀಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವೀಕ್ಷಕರೆಲ್ಲರಿಗೂ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬೇವಿನ ಕಹಿ ಬಾಳಿನಲ್ಲಿ ಮರೆಯಾಗಲಿ, ಬೆಲ್ಲದ ಸಿಹಿ ನಿಮ್ಮ ಜೀವನದಲ್ಲಿ ಸದಾ ತುಂಬಿರಲಿ. ಈ ಯುಗಾದಿ ನಿಮ್ಮ ಬದುಕಿನಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ, ಹೊಸ ಬೆಳಕನ್ನು ತರಲಿ ಅಂತ ಹಾರೈಸ್ತಾ ಹೊಸ ವರ್ಷದ ಶುಭಾಶಯಗಳನ್ನ ನಿಮ್ಗೆ ಹೇಳ್ತಾ, ಯುಗಾದಿ ಹಬ್ಬ ಅಂತಂದ್ರೇನೆ ಪ್ರತಿಯೊಬ್ಬರಿಗೂ ಕೂಡ ಏನೋ ಹೊಸ ವರ್ಷ ಬರ್ತಾ ಇದೆ. ಸೊ ಹೊಸ ವರ್ಷದಲ್ಲಿ ನಮ್ಮ ಜೀವನ ಹೇಗಿರ್ಬೋದು, ಈ ವರ್ಷದಲ್ಲಿ ನಮ್ಮ ಗ್ರಹಗತಿಗಳ ಮೇಲೆ, ನಮ್ಮ ರಾಶಿಗಳ ಮೇಲೆ ಏನೆಲ್ಲ ಪ್ರಭಾವ ಬೀರ್ತಾ ಇದೆ ಅನ್ನೋದನ್ನ ಎಲ್ಲರಿಗೂ ಕೂಡ ಕಾತರ ಇರುತ್ತೆ. ಸೊ ಹಾಗಾಗಿ ಇವತ್ತಿನ ದಿವಸ ನಾನು ದ್ವಾದಶ ರಾಶಿಗಳು ಅಂದ್ರೆ ಮೇಷ ರಾಶಿಯಿಂದ ಹಿಡಿದು ಮೀನ ರಾಶಿವರೆಗೂ ಗ್ರಹಗತಿಗಳ ಮೇಲೆ ಏನೆಲ್ಲ ಫಲಾನುಫಲಗಳಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಇದು ಪರಾಭವ ನಾಮ ಸಂವತ್ಸರ. ಈ ಸಂವತ್ಸರದಲ್ಲಿ ಮೀನ ರಾಶಿಯವರ ಫಲಾನುಫಲಗಳು ಹೇಗಿದೆ ಅಂತ ನೋಡೋಣ ಬನ್ನಿ. ನೋಡಿ, ನಿಮ್ಮ ರಾಶಾಧಿಪತಿ ಆಗಿರುವಂತಹ ಗುರುವಿನ ಸ್ಥಾನಮಾನ ಅಂತ ನೋಡಿದ್ರೆ ಈ ವರ್ಷದಲ್ಲಿ ಪ್ರಮುಖವಾದ 2 ಬದಲಾವಣೆಗಳನ್ನ ಮಾಡ್ತಾನೆ. ಮೊದಲನೇದು, ಮಾರ್ಚ್ ನಲ್ಲಿ ಮಿಥುನ ರಾಶಿನಲ್ಲಿ ನೇರ ಸಂಚಲನದಲ್ಲಿದ್ರೆ ಜೂನ್ ನಲ್ಲಿ ಕರ್ಕಾಟಕ ರಾಶಿಗೆ ತನ್ನ ಉಚ್ಚ ರಾಶಿಗೆ ಪ್ರವೇಶ ಮಾಡ್ತಾನೆ. ತದನಂತರ ನವೆಂಬರ್ ನಲ್ಲಿ ಸಿಂಹ ರಾಶಿಗೆ ತನ್ನ ಪ್ರವೇಶನ ಬೆಳೆಸ್ತಾನೆ. ಸೊ ಇದರಿಂದ ಮೀನ ರಾಶಿಯವರು ಏನೆಲ್ಲ ಫಲಗಳನ್ನ ಎದುರಿಸಬಹುದು ಅಂತ ನೋಡಿದ್ರೆ, ನೋಡಿ, ಗುರು ನಿಮ್ಮ 4ನೇ ಮನೆಯಲ್ಲಿ ಇರೋದ್ರಿಂದ ನಿಮ್ಮ ಭೂಮಿಗೆ ಸಂಬಂಧಪಟ್ಟಿರುವಂತ ವ್ಯವಹಾರಗಳಲ್ಲಿ ನೀವು ಯಶಸ್ಸನ್ನ ನೋಡಬಹುದು. ಆದ್ರೆ ಸ್ವಲ್ಪ ಶ್ರಮ ಪಡ್ಬೇಕಾಗತ್ತೆ. ಶ್ರಮ ಪಟ್ರೆ ಖಂಡಿತವಾಗ್ಲೂ ಉತ್ತಮವಾದ ಫಲನ ನೀವು ನಿರೀಕ್ಷೆ ಮಾಡಬಹುದು. ಹಾಗೆ ಗುರುವಿನ ದೃಷ್ಟಿ ನಿಮ್ಮ 8ನೇ ಮನೆ ಹಾಗೂ 10ನೇ ಮನೆ ಮತ್ತು 12ನೇ ಮನೆಗೆ ಗುರುವಿನ ದೃಷ್ಟಿ ಇರೋದ್ರಿಂದ ನಿಮ್ಮ ಕೆಲಸದಲ್ಲಿ ಅಭಿವೃದ್ಧಿ ಆಗುವಂಥದ್ದು. ನೀವೇನಾದ್ರೂ ವ್ಯಾಪಾರ ಮಾಡ್ತಾ ಇದ್ರೆ ಅದರಲ್ಲಿ ಅಭಿವೃದ್ಧಿನ ನೀವು ಖಂಡಿತವಾಗ್ಲೂ ನೋಡ್ಬೋದು. ಮೊದಲು ಮಾಡ್ತಿದ್ದ ವ್ಯಾಪಾರಕ್ಕಿಂತ ಈಗ ಸ್ವಲ್ಪ ಉನ್ನತ ಮಟ್ಟದ ವ್ಯಾಪಾರಗಳನ್ನ ಮಾಡೋದು ಅಥವಾ ಹೊಸ ಹೊಸ ಆಪರ್ಚುನಿಟೀಸ್ ನಿಮ್ಗೆ ಬರುವಂತದ್ದು ಕೂಡ ಆಗತ್ತೆ. ಇನ್ನ ನೀವೇನಾದ್ರೂ ಹೊರದೇಶಕ್ಕೆ ಹೋಗ್ಬೇಕು ಅನ್ನೋದೇನಾದ್ರೂ ಪ್ಲಾನಿಂಗ್ಸ್ ಇತ್ತು ಅಂತಂದ್ರೆ ಅದಕ್ಕೂ ಕೂಡ ಒಳ್ಳೆ ಅವಕಾಶಗಳು ನಿಮ್ಗೆ ಸಿಗುತ್ತೆ. ಮಕ್ಕಳು, ವಿದ್ಯಾರ್ಥಿಗಳು ಎಜುಕೇಶನ್ ಪರ್ಪಸ್ಗೆ ಹೋಗ್ಬೋದು ಅಥವಾ ಕೆಲ್ಸದ ಪರ್ಪಸ್ಗೆ ಹೋಗ್ಬೋದು. ಅದೆಲ್ಲದಕ್ಕೂ ಕೂಡ ನಿಮ್ಗೆ ಗ್ರೀನ್ ಸಿಗ್ನಲ್ ಸಿಗುತ್ತೆ. ಇನ್ನ ಗುರುವಿನ ಬದಲಾವಣೆಯ ನಂತರ ಗುರು 5ನೇ ಮನೆಗೆ ಬಂದ ನಂತರ ಗುರುಬಲ ಬರುತ್ತೆ. ನಿಮ್ಮ ಲಗ್ನದ ಮೇಲೂ ಗುರುವಿನ ದೃಷ್ಟಿ ಇರುತ್ತೆ. 9ನೇ ಮನೆ ಮೇಲೆ ಗುರುವಿನ ದೃಷ್ಟಿ ಇರುತ್ತೆ. ಸೊ ಇದರಿಂದ ನೀವು ಒಳ್ಳೆ ಫಲಗಳನ್ನ, ಒಳ್ಳೆ ಲಾಭಗಳನ್ನ ಖಂಡಿತವಾಗ್ಲೂ ನಿರೀಕ್ಷೆ ಮಾಡಬಹುದು. ನೀವೇನೆಲ್ಲ ಕಷ್ಟಪಟ್ಟು ಕೆಲಸ ಮಾಡಿದ್ರಿ ಅದಕ್ಕೆ ಉತ್ತಮವಾದ ಫಲನ ನೋಡುವಂತ ಒಂದು ಸಮಯ ಅದಾಗಿರುತ್ತೆ. ಜೊತೆಗೆ ಕಂಕಣ ಬಲ ಕೂಡ ಬರುತ್ತೆ. ಯಾರೆಲ್ಲ ಮದ್ವೆ ಹುಡುಕಾಟದಲ್ಲಿದ್ದೀರಾ ಅವರೆಲ್ಲರಿಗೂ ಕೂಡ ಕಂಕಣ ಬಲ ಕೂಡ ಬರೋದ್ರಿಂದ ಗಂಡು ಹೆಣ್ಣು ಹುಡುಕಕ್ಕಾಗಿರ್ಬೋದು, ಮನೆಯಲ್ಲಿ ಶುಭ ಕಾರ್ಯಗಳನ್ನ ಮಾಡೋದಕ್ಕಾಗಿರ್ಬೋದು, ಎಲ್ಲದಕ್ಕೂ ಕೂಡ ತುಂಬಾ ಉತ್ತಮವಾದ ಒಂದು ಸಮಯ ಅದಾಗತ್ತೆ. ಅಂದ್ರೆ ಜೂನ್ ನಂತರ ತುಂಬಾ ಉತ್ತಮವಾದ ಸಮಯ ನಿಮ್ಗೆ ಆಗುತ್ತೆ. ತದನಂತರ ಗುರು ನವೆಂಬರ್ ನಲ್ಲಿ ನಿಮ್ಮ 5ನೇ ಮನೆಯಿಂದ 6ನೇ ಮನೆಗೆ ಪ್ರವೇಶ ಮಾಡಿದಾಗ ಯಾರೆಲ್ಲ ಉದ್ಯೋಗಸ್ಥರಿರ್ತೀರಾ ಅವರೆಲ್ಲರಿಗೂ ಕೂಡ ಪ್ರಮೋಷನ್ ಸಿಗುವಂತದ್ದು. ಕೆಲಸದಲ್ಲಿ ಎಷ್ಟೇ ಪ್ರೆಷರ್ ಇದ್ರೂ ಕೂಡ ನೀವೆಷ್ಟು ಎಫರ್ಟ್ ಹಾಕಿ ಕೆಲಸ ಮಾಡ್ತೀರೋ ಅಷ್ಟೇ ಫಲನೂ ಕೂಡ ನೀವು ನೋಡಬಹುದು. ಒಳ್ಳೆ ಗೌರವ ಸಿಗುವಂತದ್ದು, ನಿಮ್ಗೆ ನೀವು ಮಾಡ್ತಿರೋ ಕೆಲಸ ಗುರುತಿಸ್ಕೊಳ್ಳುವಂಥದ್ದು, ಇವೆಲ್ಲವೂ ಕೂಡ ಆಗತ್ತೆ. ಇನ್ನ ರಾಹು ಕೇತುವಿನ ಬದಲಾವಣೆ ಅಂತ ನೋಡಿದಾಗ ಈಗ ರಾಹು ನಿಮ್ಮ 12ನೇ ಮನೆಯಲ್ಲಿ ಹಾಗೂ ಕೇತು ನಿಮ್ಮ 6ನೇ ಮನೆಯಲ್ಲಿ ಸ್ಥಿತರಾಗಿದ್ದಾರೆ. ಸೊ ಇದರಿಂದ ನಿಮ್ಗೆ ವಿಪರೀತವಾದ ಖರ್ಚುಗಳಾಗ್ತಾ ಇರುತ್ತೆ. ಅಥವಾ ಹೊರದೇಶಕ್ಕೆ ಹೋಗ್ಬೇಕು ಅಂದ್ರೆ ಅದೆಲ್ಲದಕ್ಕೂ ನಿಮ್ಗೆ ಅವಕಾಶಗಳು ಸಿಗ್ತಾ ಇರುತ್ತೆ. ಆರೋಗ್ಯ ಸಮಸ್ಯೆ ಅಂತ ಬಂದಾಗ ಮೂಳೆಗೆ ಸಂಬಂಧಪಟ್ಟಿರುವಂತದ್ದು, ಕಾಲುಗಳಿಗೆ ಏಟಾಗುವಂಥದ್ದು, ಥ್ರೋಟ್ ಇನ್ಫೆಕ್ಷನ್ ಆಗುವಂಥದ್ದು, ಡೆಂಟಲ್ ಪ್ರಾಬ್ಲಮ್ ಬರುವಂತದ್ದು, ಈ ಸಮಸ್ಯೆಗಳನ್ನ ಆಲ್ರೆಡಿ ನೀವು ಅನುಭವಿಸ್ತಾ ಇರ್ತೀರಾ. ರಾಹು ಮತ್ತು ಕೇತುವಿನ ಬದಲಾವಣೆಯ ನಂತರ ರಾಹು ನಿಮ್ಮ 11 ಅಂದ್ರೆ ನಿಮ್ಮ ಲಾಭ ಸ್ಥಾನಕ್ಕೆ ಬರ್ತಾನೆ. ಕೇತು ನಿಮ್ಮ 5ನೇ ಮನೆಗೆ ಬರ್ತಾನೆ. ಸೊ ಈ ಸಮಯದಲ್ಲಿ ಒಳ್ಳೆ ಲಾಭನ, ರಾಹುವಿನಿಂದ ಒಳ್ಳೆ ಲಾಭನ ನೋಡಬಹುದು. ನೀವೇನೆಲ್ಲ ಕೆಲಸಗಳ ಕೈ ಇಟ್ಟರು ಕೂಡ ಅದರಲ್ಲಿ ಯಥೇಚ್ಛವಾದ ಲಾಭಗಳನ್ನ ಖಂಡಿತವಾಗ್ಲೂ ರಾಹುವಿಂದ ನೀವು ನಿರೀಕ್ಷೆ ಮಾಡ್ಬೋದು. ಆದ್ರೆ ಕೇತು ನಿಮ್ಮ 5ನೇ ಮನೆಗೆ ಬರೋದ್ರಿಂದ ನಿಮ್ಮ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗೋ ಸಾಧ್ಯತೆಗಳಿರುತ್ತೆ. ಸೊ ಮಕ್ಕಳನ್ನ ನೀವು ಎಷ್ಟು ಕೇರ್ಫುಲ್ ಆಗಿ ನೋಡ್ಕೊಂತೀರೋ ಅಷ್ಟು ಒಳ್ಳೇದು. ಇನ್ನ ಶನಿಯ ಸ್ಥಾನ ನೋಡಿದ್ರೆ ಶನಿ ನಿಮ್ಮ ಲಗ್ನದಲ್ಲೇ ಇದ್ದು ಇಡೀ ವರ್ಷ ನಿಮ್ಮ ಲಗ್ನದಲ್ಲೇ ಸಂಚಾರ ಮಾಡೋದ್ರಿಂದ ಸ್ವಲ್ಪ ನಿಮ್ಗೆ ಬಾಡಿ ಪೇನ್ ಬರುವಂತದ್ದು ಅಥವಾ ಆಲಸ್ಯ ಆಗುವಂಥದ್ದು, ಯಾವ ಕೆಲಸ ಮಾಡೋಕ್ಕೆ ಮುಂದೋದ್ರು ಕೂಡ ಈಗ ಮಾಡೋಣ ನಾಳೆ ಮಾಡೋಣ ಅಂತ ಕೆಲಸಗಳನ್ನ ಮುಂದೂಡುವಂಥದ್ದು, ಇದನ್ನ ಮಾಡ್ತಾ ಇರ್ತೀರಾ. ಆದ್ರೆ ಎಷ್ಟು ನೀವು ಶಿಸ್ತಾಗಿರ್ತೀರೋ ಅಷ್ಟು ಒಳ್ಳೆ ಫಲಗಳನ್ನ ಖಂಡಿತವಾಗ್ಲೂ ನೀವು ನಿರೀಕ್ಷೆ ಮಾಡಬಹುದು. ಇನ್ನು ವಿದ್ಯಾರ್ಥಿಗಳಿಗೂ ಕೂಡ ಗುರುವಿನ ಸ್ಥಾನಮಾನದಿಂದ ಎಜುಕೇಶನ್ ಅಲ್ಲಿ ಬಹಳಷ್ಟು ಮುಂದಿರ್ತೀರಾ. ಸ್ವಲ್ಪ ಎಫರ್ಟ್ ಹಾಕಿ ಓದಿದ್ರು ಕೂಡ ಒಳ್ಳೆ ಮಾರ್ಕ್ಸ್ ನ ತಗೋಬಹುದು ನೀವು. ಇನ್ನ ರೈತರಿಗೂ ಕೂಡ ತುಂಬಾ ಉತ್ತಮವಾದ ಸಮಯ ಆಗಿರುತ್ತೆ. ಆದ್ರೆ ರಾಹು 12ನೇ ಮನೇಲಿ ಇರೋದ್ರಿಂದ ಅಧಿಕವಾದ ಖರ್ಚಾಗ್ತಾ ಇರುತ್ತೆ. ಸ್ವಲ್ಪ ಆಲೋಚನೆ ಮಾಡಿ ಏನೇ ಕೆಲಸಗಳ ಕೈ ಇಟ್ಟರು ಒಂದು ಆಲೋಚನೆ ಮಾಡಿ ಮುಂದಕ್ಕೆ ಕೈ ಇಟ್ಟರೆ ಖಂಡಿತವಾಗ್ಲೂ ಅದರಲ್ಲಿ ನೀವು ಸಕ್ಸಸ್ ನ ನೋಡಬಹುದು. ಒಟ್ಟಾರೆಯಾಗಿ ಮೀನ ರಾಶಿಯವರಿಗೆ ಬಹಳ ಉತ್ತಮವಾದ ಒಂದು ಸಮಯ ಆಗಿರುತ್ತೆ. ಖರ್ಚು ಜಾಸ್ತಿ ಆಗ್ತಾ ಇರುತ್ತೆ ಮತ್ತು ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುತ್ತೆ ಅನ್ನೋದು ಬಿಟ್ರೆ ಖಂಡಿತವಾಗ್ಲೂ ಲಾಭದಲ್ಲಿ ಯಾವುದೇ ರೀತಿಯಾದ ಕೊರತೆ ನಿಮ್ಗೆ ಬರೋದಿಲ್ಲ. ಇನ್ನ ಪರಿಹಾರವಾಗಿ ಏನ್ ಮಾಡ್ಕೋಬೇಕು ಅಂತ ನೋಡಿದ್ರೆ, ನೋಡಿ, ಪ್ರತಿದಿನ ನೀವು
ಗುರುಗಳ ಬೀಜ ಮಂತ್ರನ ಪಠನೆ ಮಾಡೋದಾಗಿರ್ಬೋದು, ಪ್ರತಿ ಗುರುವಾರದ ದಿವಸ ಗುರುಗಳ ದೇವಸ್ಥಾನಕ್ಕೆ ಹೋಗುವಂಥದ್ದು, ಅಥವಾ ನಿಮ್ಗೆ ಯಾರಾದ್ರೂ ಬೇರೆ ಗುರುಗಳಿದ್ರು ಅಂತಂದ್ರೆ ವಿದ್ಯೆ ಕಲ್ಸ್ಕೊಟ್ಟಿರೋ ಗುರುಗಳಾಗಿರ್ಬೋದು, ಕೆಲಸ ಕಲ್ಸ್ಕೊಟ್ಟಿರೋ ಗುರುಗಳಾಗಿರ್ಬೋದು, ಅವರ ಒಂದು ಸೇವೆ ಮಾಡುವಂಥದ್ದು, ಅವ್ರಿಗೆ ಅಗತ್ಯ ಇರುವಂತ ವಸ್ತುಗಳನ್ನ ತಗೊಂಡೋಗಿ ಕೊಡುವಂಥದ್ದು, ಇದನ್ನ ಮಾಡೋದ್ರಿಂದನೂ ಕೂಡ ಗುರುಗಳ ಒಂದು ಆಶೀರ್ವಾದ ನಿಮಗೆ ಸಿಗತ್ತೆ. ಜೊತೆಗೆ ಪ್ರತಿ ಶನಿವಾರ ಸೂರ್ಯಾಸ್ತದ ನಂತರ ನಿಮ್ ಕೈಲಿ ಸಾಧ್ಯ ಆದಷ್ಟು ಯಾವ್ದಾದ್ರು ತುಂಬಾ ಬಡವರಿಗೆ ಸ್ವಲ್ಪ ದಾನ ಧರ್ಮ ಮಾಡುವಂಥದ್ದು, ಇದನ್ನ ರೂಢಿ ಮಾಡ್ಕೊಂಡು ಬಂದ್ರೆ ಖಂಡಿತವಾಗ್ಲೂ ನೀವು ಮಾಡೋ ಎಲ್ಲಾ ಕೆಲಸದಲ್ಲೂ ಕೂಡ ನೀವು ಸಕ್ಸಸ್ನ ಈ ವರ್ಷ ನೋಡಬಹುದು. ಇದಾಗಿತ್ತು ಪರಾಭವ ನಾಮ ಸಂವತ್ಸರದ ದ್ವಾದಶ ರಾಶಿಗಳ ಫಲಾನುಫಲಗಳು. ಸೊ ಈ ಫಲಗಳಲ್ಲಿ ನಿಮ್ಗೆ ಏನಾದ್ರೂ ವ್ಯತ್ಯಾಸಗಳು ಕಂಡು ಬರ್ತಿದೆ ಅಂತ ಅಂದಾಗ ಖಂಡಿತವಾಗಿ ನಿಮ್ಮ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ. ಯಾಕೆ ಅಂತಂದ್ರೆ ಅದರಲ್ಲಿ ಗ್ರಹಗಳ ಸ್ಥಾನಮಾನ ಬೇರೆ ಆಗಿರುತ್ತೆ, ನಿಮ್ಮ ದಶಾಭುಕ್ತಿ ಬೇರೆ ಆಗಿರುತ್ತೆ, ಇದ್ರ ಮೇಲೆ ಫಲಗಳಲ್ಲಿ ವ್ಯತ್ಯಾಸ ಕೂಡ ಆಗುತ್ತೆ. ಸೊ ಹಾಗಾಗಿ ನೀವೇನಾದ್ರೂ ನಿಮ್ಮ ಜಾತಕಗಳನ್ನ ಪರೀಕ್ಷೆ ಮಾಡಿಸ್ಕೋಬೇಕು ಅಂತಂದ್ರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋಂತ ನಮ್ಮ ನಂಬರ್ಗೆ ಕರೆ ಮಾಡಿ ನಿಮ್ಮ ಜಾತಕಗಳನ್ನ ಪರಿಶೀಲನೆ ಮಾಡಿಸ್ಕೋಬಹುದು. ಸೊ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.